ಆಹ್ವಾನಿಸ್ತಾ ಇದ್ದೀನಿ. ಧ್ರುವ ಸರ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ನಮ್ಮ ರಾಮರಸ ಚಿತ್ರತಂಡದ ಪರವಾಗಿ ಮೋಷನ್ ಪೋಸ್ಟರ್ ಅನ್ನ ನೋಡಿದ್ರಿ, ರಾಮರಸ ಅನ್ನುವಂತ ಹೆಸರಿದೆ. ಏನು ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ, ಮಾಧ್ಯಮದವರಿಗೆ ಎಲ್ರಿಗೂ ನಮಸ್ಕಾರ. ಎಸ್ಪೆಷಲಿ ಈ ಪ್ರೋಗ್ರಾಮ್ನ ವೀಕ್ಷಿಸ್ತಿರೋ ಎಲ್ಲ ನನ್ನ VIPsಗೆ ಲವ್ ಯು ಅಂತ ಮಾತು ಸ್ಟಾರ್ಟ್ ಮಾಡ್ತೀನಿ. ಇವತ್ತು ನಿಮ್ಗಳ ಜೊತೆನೆ ನನಗೂ ಸರ್ಪ್ರೈಸಿಂಗು, ನಾನು ಕೇಳಿದ್ದೆ ಸಿನಿಮಾ ಹೆಸರು ಏನಿರ್ಬೋದು ಅಂತ, ಹೇಳಿರಲಿಲ್ಲ. ರಾಮರಸ ಅಂತ ತುಂಬಾನೇ ಚೆನ್ನಾಗಿ ಇಟ್ಟಿರುವಂಥ ಟೈಟ್ಲು. ಎಷ್ಟು ಜನ ಕೊಡ್ತಿದ್ದೀರಾ ರಾಮರಸ ಇಲ್ಲಿ ಅಂತ ಕೇಳಿದೆ ನಾನು. ಸೊ ಆ್ಯಕ್ಚುಲಿ ನಮ್ಮ ದಿವಂಗತ ದ್ವಾರಕೇಶ್ ಸರ್ ಅವರು ನಿನ್ನೆ ಇರಬೇಕಿತ್ತು ಪ್ರೋಗ್ರಾಮು, ಬಟ್ ಮೊನ್ನೆ ಅವ್ರದ್ದು ಇನ್ಸಿಡೆಂಟ್ ಆಗಿರೋದ್ರಿಂದ ಇವತ್ತು ಪೋಸ್ಟ್ಬೋನ್ ಆಯಿತು. ಇಲ್ಲಾಂದರೆ ರಾಮರಸ ರಾಮನವಮಿಗೆ ಬಿಡುಗಡೆ ಮಾಡುವಂಥ ಕಾರ್ಯಕ್ರಮ ಆಯಿತು. ಇದು ಪೋಸ್ಟ್ಬೋನ್ ಆಗಿರೋದ್ರಿಂದ ಇವತ್ತು ಮಾಡಿರೋದು. ಆ್ಯಂಡ್ ಆಲ್ಸೋ ಈ ಪ್ರೋಗ್ರಾಮ್ಗೆ ಬರೋದಕ್ಕೆ ನನಗೆ 3 ರೀಸನ್ಸ್ ಇದೆ. ಒಂದು, ಗುರು ದೇಶಪಾಂಡೆ ಸರ್. ಏನಕ್ಕೆ ಅಂದರೆ ಸಾಕಷ್ಟು ಜನ ನ್ಯೂ ಕಮರ್ಸ್ನಾಗಲಿ ನಿರ್ದೇಶಕರಿಗಾಗಲಿ ಚಾನ್ಸ್ ಕೊಡ್ತಾರೆ. ಆ್ಯಂಡ್ ಆಲ್ಸೋ ಅದಕ್ಕಿಂತ ಜಾಸ್ತಿ ಹಾನೆಸ್ಟ್ಲಿ ಟಾಕಿಂಗ್, ನಮ್ಮ ಅಣ್ಣನ ಜೊತೆ 2 ಸಿನಿಮಾ ಮಾಡಿರೋ ಡೈರೆಕ್ಟರು. ಲಾಸ್ಟ್ ಟೈಮ್ ನಾನು ಪುನೀತ್ ಸರ್ ಬಂದಾಗಲೂ ಇದನ್ನೇ ಹೇಳಿದ್ದೆ, ತಿರ್ಗಾ ರಿಪೀಟ್ ಮಾಡ್ತಾ ಇದ್ದೀನಿ. ಸಂಹಾರ ಮತ್ತು ರುದ್ರತಾಂಡವ ನಮ್ಮ ಅಣ್ಣನ ಜೊತೆ ಮಾಡಿದ್ರು. ಆ ಬಾಂಡಿಂಗ್ ಇದೆ. 2ನೇ ರೀಸನ್ನು, ಇಟ್ಸ್ ಬೀಂಗ್ ಅನಿಲ್ ಯಾದವ್, ನನ್ನ ಗೆಳೆಯ ಅಂತ ಹೇಳ್ಬೋದು, ಬ್ರದರ್ ಅಂತ ಹೇಳ್ಬೋದು. ಸೊ ಹಳೆ ಪರಿಚಯ ಅನಿಲ್ ಯಾದವ್ಗೋಸ್ಕರ ಬಂದೆ. ಆ್ಯಂಡ್ 3ನೇ ರೀಸನು, ಸಾಕಷ್ಟು ಜನ ನ್ಯೂ ಕಮರ್ಸ್ ಲಾಂಚ್ ಆಗ್ತಾ ಇದ್ದಾರೆ ಅಂದ್ರೆ ಒಂದು ಎಕ್ಸೈಟ್ಮೆಂಟ್ ಹಾನೆಸ್ಟ್ಲಿ. ಯಾಕೆಂದರೆ ನಾವು ಮೈತ್ರಿ ಅನ್ನೋ ಸಿನಿಮಾ ನೋಡಿದ್ವಿ, ಗಿರಿರಾಜ್ ಸರ್ದು. ಕಂಟೆಂಟ್ ಓರಿಯೆಂಟೆಡ್ ಮತ್ತು ಆಡಿಯನ್ಸ್ನ ಹಿಡಿದಿಟ್ಕೊಳ್ಳೋವಂಥ ಒಂದು ತಾಕತ್ತಿದೆ. ಏನಕ್ಕೆ ಅಂದರೆ ಆಡಿಯನ್ಸ್ ಪಲ್ಸ್ ಗೊತ್ತಿದೆ ಅವ್ರಿಗೆ. ಸೊ ಅವರು ಹೊಸಬ್ರಿಗೆ ಚಾನ್ಸ್ ಕೊಡ್ತಾ ಇರೋದೇ ಖುಷಿ ವಿಚಾರ. ಸೊ ಈ 3 ರೀಸನ್ಗೆ ನಾನು ಇಲ್ಲಿರೋದು. ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಇಲ್ಲಿ ಕರೆದಿರೋದಕ್ಕೆ. ಲವ್ ಯು ಆಲ್. ಜಯ ಆಂಜನೇಯ. ಆಲ್ ದಿ ವೆರಿ ಬೆಸ್ಟ್. ಅಣ್ಣ, ಮಾಧ್ಯಮದವ್ರ ಕೆಲಸ ನೀನ್ ಮಾಡ್ತಾ ಇದೀಯಲ್ಲ ಅಣ್ಣ, ಅಲ್ಲಿ ಆಚೆ ಹೇಳ್ತೀನಿ ಬಾಳ.